ಎಲ್ರಿಗೂ ನಮಸ್ಕಾರ. ಈಶ್ವರಿ ಬ್ಯಾನರ್ನ ಕಾಪಾಡಿದ ಸಿನಿಮಾ ನಮ್ಮ ರವಿಚಂದ್ರನ್ ಸರ್ಗೆ ಇನ್ನೊಂದು ಇಮೇಜ್ ತಂದು ಕೊಟ್ಟ ಸಿನಿಮಾ. ಅವ್ರನ್ನ ಆರ್ಥಿಕವಾಗಿ ಕುಗ್ಗಿದಾಗ ಒಂದು ಮ್ಯಾನೇಜ್ ಮಾಡಿದಂಥ ಸಿನಿಮಾ. ಆ ಒಂದು ಸಿನಿಮಾ ಟೀಮಿಗೆ ಒಂದು ಚಾಲೆಂಜಿಂಗ್ ಆದ ಸಿನಿಮಾ ಯಾವುದು? ರಾಮಾಚಾರಿ. ಇತ್ತೀಚೆಗೆ ನಾನು ವಿ ಮನೋಹರ್ ಸರ್ನ ಭೇಟಿ ಮಾಡಿ ಒಂದು ಕಾಫಿ ಕುಡಿತಾ ಇರಬೇಕಾದ್ರೆ ಕೇಳಿದೆ, ನೀವು ಗುರುಗಳೇ ಎಲ್ಲದರೂ ತುಂಬ ಮಾಹಿತಿ ಕೊಟ್ಟಿದ್ದೀರಿ, ಅದೇ ರೀತಿ ರಾಮಾಚಾರಿ ಸಿನಿಮಾ ಹಾಡುಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಆ ಸಿನಿಮಾದ ಬಗ್ಗೆ ಮಾಹಿತಿ ಆಗಿರ್ಬೋದು, ಆ ಹಾಡಿನ ಕಂಪೋಸಿಂಗು ರೆಕಾರ್ಡಿಂಗ್ ಎಲ್ಲ ಆಯಿತು ಅಂತ ಕೇಳಿದೆ. ಒಂದಿಷ್ಟು ವಿಷಯನ ವಿಸ್ತಾರವಾಗಿ ಹೇಳಿದ್ರು. ಅಲ್ಲಿ ನೋಡಿ 3 ಜನ ನಾವಿವತ್ತು ತುಂಬ ಮೆಚ್ಕೋಬೇಕು. ಒಂದು ರವಿಚಂದ್ರನ್ ಅವ್ರನ್ನ, ಶಾಂತಿ ಕ್ರಾಂತಿಗೆ ಓವರ್ ಒಂದು ಬಜೆಟ್ ಆಗಿರುತ್ತೆ, ನಿಮಗೆಲ್ಲ ಗೊತ್ತು. ಆರ್ಥಿಕವಾಗಿ ತುಂಬ ಕುಗ್ಗಿರ್ತಾರೆ ರವಿ ಸರ್. ಅವಾಗ ಅವರು ಮ್ಯಾನೇಜ್ ಮಾಡೋಕ್ಕೋಸ್ಕರ ಸ್ವಲ್ಪ ಹಣ ಕೈಲಿರಬೇಕು, ಸಿನಿಮಾ ಮಾಡಕ್ಕೆ ಹಣ ಬೇಕು ಅಂತ ಹೇಳೋ ಕಾರಣಕ್ಕೆ ಏನು ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು ಅಂತಲ್ಲ, ಒಂದು ಮ್ಯಾನೇಜ್ ಮಾಡೋಕ್ಕಾದ್ರೆ ಹಣ ಇರಬೇಕು ಅಂತೇಳಿ ಒಂದು ಸಣ್ಣ ಬಜೆಟ್ ಸಿನಿಮಾ ಮಾಡಬೇಕು ಅಂತ ರಾಮಾಚಾರಿ ಮಾಡೋದು. ಅವರ ಒಂದು ಇಮೇಜು, ಒಂದು ಫಸ್ಟ್ ಟೈಮ್ ಪಂಚೆ ಉಡ್ತಾ ಇದ್ದೀನಿ ಸಿನಿಮಾದಲ್ಲಿ, ಒಂದು ಹಳ್ಳಿ ಪಾತ್ರ ಮಾಡ್ತಾ ಇದ್ದೀನಿ, ಒಂದು ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇರುವಂಥ ಪಾತ್ರ, ಚೆನ್ನಾಗಿ ಮಾಡ್ಕೋಬೇಕು, ರೂಪಿಸ್ಕೋಬೇಕು ನಾನು ಅಂತ ಒಂದು ಚಾಲೆಂಜಿಂಗ್ ಆದಂಥ ಒಂದು ಪಾತ್ರ. ಅದು ರವಿ ಸರ್ಗೆ ಆ ಆತ್ಮವಿಶ್ವಾಸ ಅವ್ರು ಇಟ್ಕೊಂಡಿದ್ರು. ಅದೇ ರೀತಿ ಹಂಸಲೇಖ ಅವರು ಕಾಂಬಿನೇಷನ್ ಹಿಟ್ ಕಾಂಬಿನೇಷನ್ ಆದರೂ ಕೂಡ ಒಂದು ತುಂಬ ಒಳ್ಳೆ ಸ್ನೇಹಿತರು. ನನ್ನ ಯಜಮಾನ್ರ ಒಂದು ಇಮೇಜ್ ಕಮ್ಮಿ ಆಗಬಾರ್ದು, ಈಶ್ವರಿ ಪ್ರೊಡಕ್ಷನ್ಸ್ ಉಳಿಬೇಕು, ಎದ್ದು ನಿಲ್ಬೇಕು ಅಂತ ಅವ್ರಿಗೊಂದು ಚಾಲೆಂಜು. ಅವರಿಬ್ಬರಿಗೂ ಒಡನಾಡಿಯಾದವರು ಡಿ ರಾಜೇಂದ್ರ ಬಾಬು ಅವರು. ನಾನು ತುಂಬ ರವಿ ಸರ್ಗೆ ಸ್ಟ್ರೆಸ್ ಕೊಡಬಾರ್ದು, ಶಾಂತಿ ಕ್ರಾಂತಿಯಲ್ಲಿ ತುಂಬ ಸ್ಟ್ರೆಸ್ ಮಾಡ್ಕೋತಿದ್ದಾರೆ, ಅವ್ರನ್ನ ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡಕ್ಕೆ ಬಿಡಬೇಕು, ಮಿಕ್ಕಿದ್ನ ನಿಭಾಯಿಸಬೇಕು ಅಂತ ಅವ್ರಿಗೊಂದು ಚಾಲೆಂಜು. ಮಾಲಾಶ್ರೀ ಅವರು ಆಗ ತುಂಬ ಪೀಕಲ್ಲಿದ್ದಂಥ ನಟಿ, ಸಮಯ ಮಾಡಿಕೊಂಡು ಅದು ರವಿ ಸರ್ದವ್ರದ್ದು ಒಂದು ಮೊದಲ ಕಾಂಬಿನೇಷನ್ ಬಂದು ರವಿ ಸರ್ಗೆ ಒಂದು ಪ್ರೋತ್ಸಾಹ ಕೊಡೋ ಅವರು ಪಾತ್ರ ಮಾಡಿದ್ದು. ಲೋಕೇಶ್ ಅವರು, ಗಿರಿಜಾ ಲೋಕೇಶ್ ಅವರು, ಇವರೆಲ್ಲರ ಒಂದು ಮಾಸ್ಟರ್ ಮಂಜುನಾಥ್ ಅವರು, ಇವರೆಲ್ಲರ ಒಂದು ಸ್ವರೂಪ ರಾಮಾಚಾರಿ. ಇದರ ಹಾಡುಗಳ ಬಗ್ಗೆ ನಿಮಗೆ ಗೊತ್ತು. ಇದು ಆ್ಯಕ್ಚುಲಿ ತಮಿಳ್ದು ರಿಮೇಕ್ ಸಿನಿಮಾ ಅಂತಾರೆ, ಹೌದು ರಿಮೇಕೆ. ಆದರೆ ಈ ಸಿನಿಮಾನ ತಮಿಳಲ್ಲಿ ಚಿನ್ನತಂಬಿ ಸಿನಿಮಾ ನೋಡಿದಾಗ ಹಂಸಲೇಖ ಅವರು ಇದು ನಮ್ಮದೇ ಕತೆ ಅಂತಾರೆ, ಇದು ನಮ್ಮ ಜನಪದ ಕತೆ. ಅರಮನೆಯ ಮೇಲೆ ಒಂದು ಮಹಾರಾಣಿನ ರಾಜ ಕೂಡ ಹಾಕಿರ್ತಾನೆ, ಒಂದು ಇಲಿ ಬಂದು, ಒಂದು ಹೆಗ್ಗಣ ಅಥವಾ ಇಲಿ ಬಂದು ಅದೊಂದು ಬಿಲ ಮಾಡಿರ್ತದೆ, ಒಂದು ಕೊರೆದು ಒಂದು ದಾರಿ ಮಾಡುತ್ತೆ, ಆ ದಾರಿ ಮುಖಾಂತರ ಮಹಾರಾಣಿ ಹೋಗಿ ಆ ಪ್ರಕೃತಿ ನೋಡ್ತಾಳೆ, ಒಬ್ಬನ ಪ್ರೀತಿಸ್ತಾಳೆ ಅಂತ ಒಂದು ಜನಪದ ಕತೆ. ಹಳ್ಳಿಗಾಡಿನ ಕಡೆ ಒಂದು ಮುದುಕರು ಮುದುಕಿಯರು ಅಜ್ಜಿಂದಿರು ಹೇಳುವಂಥ ಕತೆ ಇದು. ಹಂಸಲೇಖರಿಗೆ ಗೊತ್ತಿರುತ್ತೆ ಈ ಕತೆ ಒಂದು ಜನಪದ ಕತೆ ಅಂತ. ಹಾಗಾಗಿ ಅಲ್ಲಿ ನೋಡಿ ಚಿನ್ನತಂಬಿ ಸಿನಿಮಾ ಇಳೆಯರಾಜ ಅವರು ಇನ್ನೊಬ್ರು ಟಚ್ ಮಾಡೋಕ್ಕೆ ಆಗದಿರುವಂಥ ಹಾಡುಗಳು ಕೊಟ್ಬಿಟ್ರು, ಅದನ್ನು ಮೀರಿಸುವಂಥ ಹಾಡು ಮಾಡಬೇಕಿತ್ತಿಲ್ಲಿ. ರವಿ ಸರ್ಗೆ ಹಂಸಲೇಖ ಅವ್ರ ಮೇಲೆ ಇದ್ದಂಥ ಭರವಸೆ ಹಾಗೂ ಒಂದು ನಂಬಿಕೆ, ದೃಢವಾದ ನಂಬಿಕೆ, ಮಾಡೇ ಮಾಡ್ತಾರೆ ಹಂಸಲೇಖ ಅವರು ಅಂತ, ಅದನ್ನ ತಗೋತಾರೆ ಚಾಲೆಂಜಾಗಿ ಹಂಸಲೇಖ ಅವರು. ಒಂದು ಟ್ಯೂನು ಕೂಡ, ಒಂದು ಪದ ಕೂಡ ಅಲ್ಲಿಂದ ತಗೊಳ್ಳಲ್ಲ, ಸ್ವಂತ ಮಾಡ್ತಾರೆ. ಹಾಡು ಮಾಡಿದ್ರು ಎಷ್ಟು ದಿನದಲ್ಲಿ ಮಾಡಿದ್ರು ಗೊತ್ತಾ? ನನಗೆ ವಿ ಮನೋಹರ್ ಸರ್ ಹೇಳಿದ್ದು 3 ರಿಂದ 4 ದಿನ ಕಂಪೋಸಿಂಗು ಲಿರಿಕ್ಸು ಕಂಪ್ಲೀಟ್. 4 ದಿನ ವೀಕ್ಷಕರೇ, ತಿಂಗಳಂಗಟ್ಟಲೆ ತಗೊಳ್ಳಲ್ಲ, ಟೈಮ್ ಅಷ್ಟು ಇರಲ್ಲ. ಶೂಟಿಂಗ್ ಮಾಡಿ ಫಿಲಮ್ ಬೇಗ ಬಿಡುಗಡೆ ಮಾಡಬೇಕಾಗಿರುತ್ತೆ. ರವಿ ಸರ್ ಅಷ್ಟು ಕಷ್ಟದಲ್ಲಿರ್ತಾರೆ ಆ ಟೈಮಲ್ಲಿ. 4 ದಿನದಲ್ಲಿ ಕಂಪೋಸಿಂಗು ಲಿರಿಕ್ಸು ರೆಡಿ, ಹಾಡೆಲ್ಲ ಬರೆಯೋದು ಸಂಕೇತಲ್ಲಿ. ಹಂಸಲೇಖ ಅವರ ತವರು ಮನೆ ಸಂಕೇತ್ ಸ್ಟುಡಿಯೋ ಅಂತ ಹೇಳಿದ್ರೆ, ಶಂಕರ್ನಾಗ್ ಅವರೊಂದು ಬಾಂಧವ್ಯ ಇತ್ತಲ್ಲ, ಅಲ್ಲೇ ಮಾಡ್ತಿದ್ರು, ಅಲ್ಲೇ ಕಂಪೋಸಿಂಗ್ ಆಗಿದ್ದು, ಲಿರಿಕ್ಸ್ ಬರೆದಿದ್ದು. ಆ ಒಂದು ಹಾಡು ಮಾತ್ರ ಮಾಲಾಶ್ರೀ ಅವ್ರನ್ನ ಒಂದು ಕಡೆ ಕರೆದು ಕೂರಿಸಿ ಅವ್ರ ಮುಂದೆ ಹಾಡು ಬರೆದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಇದು ಮಾಲಾಶ್ರೀ ಮೇಡಮ್ ಅವರು ಕೂಡ ಹೇಳಿದ್ದಾರೆ, ಅವರ ಒಂದು ಸೌಂದರ್ಯನ ಹೊಗಳಿ ಹಾಡು ಬರೆದಿದ್ದಾರೆ, ಎಲ್ಲರಿಗೂ ಗೊತ್ತು, ಯಾರಿವಳು. ಹಾಗೆ ರೆಕಾರ್ಡಿಂಗ್ ಆಗೋದು ಮಾತ್ರ ಪ್ರಸಾದ್ ಸ್ಟುಡಿಯೋದಲ್ಲಿ. ಯಾಕೆಂದರೆ ಆಗ ಸಂಕೇತ್ ಸ್ಟುಡಿಯೋಸ್ ಬ್ಯುಸಿ ಇರೋ ಕಾರಣ ರವಿ ಸರ್ಗೆ ಕಾಯಷ್ಟು ಪುರ್ಸೋತಿರಲ್ಲ. ಕಂಪೋಸಿಂಗ್ ಎಲ್ಲ ಸಂಕೇತ ಅಲ್ಲ, ಆದರೂ ರೆಕಾರ್ಡಿಂಗ್ ಅದು ಪ್ರಸಾದಲ್ಲಾಗುತ್ತೆ ನೋಡಿ, ಅಂತ ಒಂದು ವಿಚಿತ್ರ. ಅಲ್ಲಿ ಮನೋರ್ ಎಂಟ್ರಿ ಆಗ್ತಾರೆ ಹಾಡು ಹೇಳೋಕ್ಕೆ. SPB ಅವರು ಆ ಟೈಮಲ್ಲಿ ವಿದೇಶ ಪ್ರಯಾಣಕ್ಕೆ ಹೋಗಿರ್ತಾರೆ, ವಿದೇಶ ಪ್ರಯಾಣದಿರ್ತಾರೆ. ಅವ್ರನ್ನ ಕಾಯಷ್ಟು ಪೇಷನ್ಸ್ ಇಲ್ಲಿರೋ ರಾಮಾಚಾರ್ಯ ಟೀಮಿಗೆ ಇರಲ್ಲ, ಬೇಗ ಹಾಡು ರೆಕಾರ್ಡಿಂಗ್ ಮಾಡಿ ಬಿಡುಗಡೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಮನೋರು ಬರ್ತಾರೆ, ಯೇಸುದಾಸ್ ಅವರು ಬರ್ತಾರೆ, ನಿಮಗೆಲ್ಲ ಗೊತ್ತು. ಇರುವಂಥ ಹಾಡುಗಳನ್ನ ಎಂಥ ಪದಪ್ರಯೋಗ ಹಂಸಲೇಖ ಅವ್ರು ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಹೇಳಬೇಕು. 4 ದಿನದಲ್ಲಿ ಇದಕ್ಕೆ ಸಾಕ್ಷಿಯಾದವರು LN ಶಾಸ್ತ್ರಿ ಅವರು ಮತ್ತು ವಿ ಮನೋಹರ್ ಅವರು. ರವಿ ಸರ್, ಹಂಸಲೇಖ ಅವರು, ಡಿ ಬಾಬು ಅವರು ಒಳಗಡೆ ಟೆನ್ಷನ್ ಇದ್ದರೂ ಕೂಡ ತೋರಿಸ್ಕೋತಾ ಇತ್ತಿಲ್ವಂತೆ. ಆರಾಮಾಗಿ ಕೂತ್ಕೊಂಡು ಕಡಲೆಕಾಯಿ ತಿನ್ಕೊಂಡು, ಮಿಕ್ಸ್ಚರ್ ತಿನ್ಕೊಂಡು, ಟಿಫನ್ ಮಾಡಿಕೊಂಡು, ಕಾಫಿ ಕುಡ್ಕೊಂಡು, ಆರಾಮಾಗಿ ಅಲ್ಲೇ ಕೂತ್ಕೊಂಡು ಹಾಡು ಬರ್ಕೊಂಡು ಲಿರಿಕ್ಸ್ ಬರ್ಕೊಂಡು ಕಂಪೋಸ್ ಮಾಡ್ತಾ ಇದ್ರಂತೆ. ಅಷ್ಟು ಟೆನ್ಷನ್ ಇತ್ತು ಆ ಟೈಮಲ್ಲಿ, ಆದರೂ ಕೂಡ ಅದು ತಲೆಗೆ ಹಾಕೊಳ್ಳೋದೇ ಕೆಲಸ ಮಾಡ್ತಿದ್ರು ಅಂತ ನೋಡಿ. ತಾಯಿ ಮಗನ ಬಾಂಧವ್ಯ ಇರುವಂಥ ಒಂದು ಗೀತೆ ಬೇಕು ಅಂತ ಹೇಳಿದಾಗ ರಾಮಾಚಾರಿ ಹಾಡುವ ಅಂತ, ಅಲ್ಲಿ ಕೇಳುಗರ ಗುಂಡಿಗೆಯ ತಾಳಕ್ಕೆ ನಾನು ಹಾಡುವೇನು ಬದಲಿಗೆನ ಕೇಳುನು ಏನು, ಎಂಥ ಲಿರಿಕ್ಸು. ನಾಯಕಿ ವಯಸ್ಸಿಗೆ ಬಂದಾಗ ಅಂದರೆ ದೊಡ್ಡವಳಾದಾಗ ಅವಳ ಸೌಂದರ್ಯನ ಕುರಿತು ಹಾಡೋದು. ಯಾರಿವಳು ಎಲ್ಲರಿಗೂ ಗೊತ್ತು. ನಾಯಕಿ ಸೇರಿ ನಾಯಕಿ ಅಣ್ಣಂದಿರಿಗೆ ಪಾಠ ಕಲಿಸೋ ಥರ ಮಹಾಭಾರತನ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಆ ಕತೆ ತಗೊಂಡು ಬುರುಡೆ ಅಂತೇಳಿ ಹಾಡು, ಎಂಥ ಸಾಹಿತ್ಯ. ನಾಯಕಿ ಆ ಮನೆ ಬಿಟ್ಟು, ಆ ಶ್ರೀಮಂತಿಕೆಯ ಮನೆ ಬಿಟ್ಟು ಒಂದು ಪ್ರಕೃತಿಗೆ ಬಂದು, ಆ ಒಂದು ಪ್ರಕೃತಿಗೂ ಮನುಷ್ಯನ ಒಂದು ನಡುವೆ ನಡೆಯುವಂಥ ಸಂಬಂಧ, ಅದನ್ನು ಕಟ್ಕೊಂಡು ಒಂದು ಹಾಡು, ಆಕಾಶದಾಗೆ ಯಾರು ಮಾಯಾಗಾರನು ಅಂತ. ಅದಾದ ನಂತರ ತಾನು ತಾಲಿ ಕಟ್ಟಿದಂಥ ಒಂದು ಹೆಣ್ಣು ಇನ್ನೊಬ್ಬನಿಗೆ ವಶ ಆಗ್ತಿದ್ದಾಳೆ ಅಂತ ಗೊತ್ತಾಗಿ ಆ ಮುಗ್ಧ ನಾಯಕ ಹಾಡು ನಮ್ಮೂರ ಯುವರಾಣಿ, ಮಾಂಗಲ್ಯದಿಂದ ನಂಟಾದರು ಮನ ಸೇರೋ ಮದುವೆನೇ ಸುಖವೆಂದರು. ಇಂಥ ಸಾಲುಗಳಿಗೆ ಹಂಸಲೇಖ ಅವ್ರಿಗೆ ಎಲ್ಲರೂ ಫ್ಯಾನ್ ಆಗಿದ್ದು. ಅದ್ಭುತ ಸಾಲು, ಎಂಥ ಸಾಲು ಬರೆದುಬಿಟ್ರು ನೋಡಿ. ಯೇಸುದಾಸರು ಅದ್ಭುತವಾಗಿ ಹಾಡಿದ್ರು. ಆಮೇಲೆ ಆ ನಾಯಕನ ಆ ಪ್ರೀತಿಯಿಂದ ಹುಚ್ಚಳ ಥರ ಒಂದು ವರ್ತನೆ ಮಾಡಿಕೊಂಡು ಕಾದಿರುವೆ ನಿನಗಾಗಿ ಅಂತೇಳೋ ಹಾಡು ಎಲ್ಲ ಸಂದರ್ಭಕ್ಕೆ ಒಂದು ಅನುಗುಣವಾಗಿದೆ. ಹಾಗೂ
ಸಿನಿಮಾ ನೋಡಿ ಬಂದಮೇಲೆ ನಮ್ಮ ಜೀವನಕ್ಕೂ ಅನುಗುಣವಾಗಿದೆ. ಇದ್ರಲ್ಲಿ ನನಗೆ ಫೇವರೇಟ್ ಹಾಡು ಕೊನೆಯ ಹಾಡು, ರಾಮಾಚಾರಿ ಹಾಡುವ ಇನ್ನೊಂದು ವರ್ಷನ್ನು, ಸ್ವಲ್ಪ ಪ್ಯಾಥೋ ವರ್ಷನ್ನು. ಎಂಥ ಅದ್ಭುತ ಸಾಂಗ್ ಹಂಸಲೇಖ ಅವರು ಬರೆದ್ರು ಸಾಹಿತ್ಯದ ಒಂದು ಉನ್ನತ ಮಟ್ಟ, ಪೀಕ್ ಲೆವೆಲ್ ತಿಳಬೇಕು. ಆ ನಾಯಕಿನ ಮತ್ತೊಮ್ಮೆ ನೆಗಾಡ್ಕೊಂಡು ಬಾ ನನ್ನ ಜೊತೆ ಅಂತ ಕರೆಯುವಂಥ ಹಾಡೋದು. ರಾಮಚಾರಿ ಕಣ್ಣಿನ ಬಿಸಿಯ ನೀರು ನೀನಮ್ಮ, ನನ್ನ ಉಸಿರು ನೀಡುವೆ ಕಣ್ಣು ತೆರೆದು ನೋಡಮ್ಮ, ಮುಗಿಲ ಓಟ ನಿಂತಿದೆ ನವಿಲು ನಿಂತು ನೋಡಿದೆ, ಹಸಿರು ತಾನೂ ತೂಗದೆ ಉಸಿರು ಕಟ್ಟಿ ಕಾದಿದೆ ನಿನ್ನ ಈ ನಗುವಿಗೆ ಅಂತ ಕ್ಲೈಮ್ಯಾಕ್ಸ್ಲಿ ಬರೋ ಹಾಡು. ಎಂಥ ಅದ್ಭುತ ಸಾಹಿತ್ಯ. ಈ ಸಿನಿಮಾಕ್ಕೆ ಒಂದು ಅವಾರ್ಡ್ ಬಂದಾಗ ಆ ತಮಿಳಲ್ಲಿ ಇಳೆಯರಾಜ ಅವರಿಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಬರುತ್ತೆ, ಹಂಸಲೇಖ ಅವರಿಗೆ ಕನ್ನಡದಲ್ಲಿ ಬರುತ್ತೆ. ಒಂದೇ ಸಿನಿಮಾ, ರಿಮೇಕ್ ಸಿನಿಮಾ ಅಂತ ನಾವು ಹೇಳ್ತೀವಿ, ಆದರೆ ಹಾಡುಗಳು ಯಾವುದು ರಿಮೇಕ್ ಅಲ್ಲ. ಇಬ್ಬರು ಒಟ್ಟಿಗೆ ಅವಾರ್ಡ್ ತಗೊತಾರೆ. ಆವಾಗ ಆ ಚಿನ್ನತಂಬಿ ನಿರ್ದೇಶಕ ಪಿ ವಾಸು ಅವರು ಹಂಸಲೇಖ ಅವ್ರನ್ನ ಕರೆದು ಒಂದು ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ನಮ್ಮೂರು ಯುವರಾಣಿ ಸಾಂಗ್ ಇದೆಯಲ್ಲ, ಅದ್ಭುತವಾಗಿ ಮಾಡಿದ್ದೀರ ಹಂಸಲೇಖ ಅವರೇ, ನಾವು ಮಾಡಿದಂಥ ಹಾಡಿಗಿಂತ ಒಂದು ಹೆಜ್ಜೆ ಮುಂದೆ ಇದೆ ಹಾಡು, ಪಕ್ಕಾ ಆ ಸನ್ನಿವೇಶಕ್ಕೆ ತಕ್ಕ ಬರೆದಿದ್ದೀರಾ, ಅದ್ಭುತ ಲಿರಿಕ್ಸು, ಅದ್ಭುತ ಕಂಪೋಸಿಂಗು, ನಂಗೆ ತುಂಬ ಖುಷಿ ಆಯಿತು ಅಂತೇಳಿ ಹಂಸಲೇಖ ಅವ್ರಿಗೆ ಟೀ ಕುಡಿಸ್ತಾರೆ. ಇದು ಹಂಸಲೇಖ ಎಷ್ಟೋ ಸಲ ಹೇಳಿದ್ದಾರೆ, ನಮಗೂ ಹೇಳಿದರು. ನೋಡಿ ಎಂಥ ವಿಷಯಗಳು ಅಂತ. ಅಂದರೆ ಒಂದು ಚಾಲೆಂಜ್, ಅದು ಒಂದು ಚಾಲೆಂಜ್ ತೊಗೊಂಡು ಮಾಡೋದು. ಈಗ ಬೇರೆ ಯಾರಾದರೂ ಇದ್ದರೆ ಆರ್ಥಿಕವಾಗಿ ಕುಗ್ಗಿದಾಗ ಇನ್ನೇನು ಯಾವುದಾದ್ರೂ ಮಾಡಿ ಗೆಲ್ಲಬೇಕಪ್ಪ ಅಂತ ಹೇಳಿದಾಗ ಅದೇ ಟ್ಯೂನ್ ಬಳಸ್ಕೊಬಿಟ್ರಿ, ಲಿರಿಕ್ಸ್ ಬರ್ಬಿಡ್ಲಿ ಅಂತಾರೆ. ಆದರೆ ಹಂಸಲೇಖ ಅವ್ರ ಮೇಲೆ ರವಿ ಸರ್ಗಿದ್ದಂಥ ನಂಬಿಕೆ ನೋಡಿ, ಆ ಹಾಡು ಮಾಡೋ ಥರ, ಅಂಥ ಒಳ್ಳೆ ಹಾಡುಗಳು ಮಾಡೋ ಥರ ಆಯಿತು. ಇದೆಲ್ಲ 3-4 ದಿನ ಕಂಪೋಸಿಂಗು ಮತ್ತು ಲಿರಿಕ್ಸ್ ಆಗೋದು. ಎಂಥ ಅದ್ಭುತ ವಿಷಯ ಅಲ್ವಾ. ರಾಮಾಚಾರಿ ರಿಲೀಸ್ ಆಗಿ ಕರ್ನಾಟಕದ ಹಳ್ಳಿಲೂ ಸೂಪರ್ ಹಿಟ್ ಆಗುತ್ತೆ. ರವಿ ಸರ್ಗೆ ಇನ್ನೊಂದು ಇಮೇಜ್ ಬರುತ್ತೆ. ಹಳ್ಳಿ ಪಾತ್ರ ಮಾಡೋಕ್ಕೆ ರವಿ ಸರ್ಗೆ ಈ ಸಿನಿಮಾ ಒಂದು ಪೂರ್ತಿ ಒತ್ತು ಕೊಡುತ್ತೆ. ಈ ವಿಷಯ ಇಷ್ಟು ನನಗೆ ಮನೋಹರ್ ಸರ್ ಹೇಳಿದರು, ಹಾಗಾಗಿ ನೆನಪಾಯಿತು, ನಿಮಗೆ ಹೇಳಿದೆ. ಇನ್ನೂ ರಾಮಾಚಾರಿ ವಿಷಯ ತುಂಬ ಇದೆ. ಅಂದರೆ ಈ ವಿಡಿಯೋಗೆ ಸಾಕು ಅನ್ಕೋತೀನಿ. ನಾನೊಂದು ಎಷ್ಟೋ ಒಂದು ವರ್ಷಗಳ ಹಿಂದೆ ಹೈದರಾಬಾದ್ಗೆ ಹೋಗಿ ಬಸ್ ಹಿಡಿದೆ ಬೆಳಗಿನ ಜಾವ 5 ಗಂಟೆಗೆ. ಆಗ ಯೂಟ್ಯೂಬೆಲ್ಲ ತುಂಬ ಕಡಿಮೆ ಇತ್ತು, ಆಗೆಲ್ಲ ಸೋಷಿಯಲ್ ಮೀಡಿಯಾ ಅಷ್ಟೊಂದಾಗ ವೈರಲ್ ಆಗಿರಲಿಲ್ಲ. ಅಲ್ಲಿ ಒಂದು ಟೀ ಅಂಗಡಿಯಲ್ಲಿ ರಾಮಾಚಾರಿ ಹಾಡು ಬರ್ತಾಯಿತ್ತು. ನನಗೆ ಖುಷಿ ಆಯಿತು, ಕೇಳಿದೆ ನೀವು ಕನ್ನಡದವರು ಅಂತ. ಅಲ್ಲ ತೆಲುಗುವರು, ನಾನು ತೆಲುಗುವರು ಅಂದರು. ಮತ್ತೇನು ಕನ್ನಡ ಹಾಡು ಆಡ್ತಿದೆ ಅಂತ ಹೇಳಿದಾಗ ನನಗೆ ರವಿಚಂದ್ರನ್ ಹಾಡು ಇಷ್ಟ ತುಂಬ ಕನ್ನಡದಲ್ಲಿ ಅಂದರು. ಅವ್ರು ಕ್ಯಾಸೆಟ್ಲಿ ಹಾಡು ಕೇಳ್ತಿದ್ರು. ಆಗಲೇ ಬಾರ್ಡರ್ ದಾಟಿ ಹೋಗಿದೆ ಹಾಡುಗಳು ಅಂತ ಎಕ್ಸಾಂಪಲ್ ನೆನಪಾಯಿತು, ಹೇಳಿದೆ. ಹಾಗಾಗಿ ರಾಮಾಚಾರಿ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.